ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮೂರಿನ ಒಂದು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದಕ್ಕೆ ನಮ್ಮೂರಲ್ಲಿ ಶಿವಸ್ಥಾನ ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ಮತ್ತು ನಮ್ಮೂರಲ್ಲಿ ಹಿರಿಯರನ್ನೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ ಇದಕ್ಕೆ ಅರೌಂಡು 700ರಿಂದ 800 ವರ್ಷ ಇತಿಹಾಸ ಇದೆ ಅಂತ ಅವ್ರಿಗೆ ಗೊತ್ತಿರೋ ಪ್ರಕಾರ. ಇದ್ರ ಬಗ್ಗೆ ಎಲ್ಲೂ ನಮಗೇನು ಡಾಕ್ಯುಮೆಂಟ್ ಸಿಕ್ಕಿಲ್ಲ. ನಾವು ತುಂಬ ಜನರನ್ನ ವಿಚಾರಿಸಿದ್ದೀವಿ. ಇಲ್ಲಿ ಪೂಜೆ ಮಾಡುವಂತಹ ಅರ್ಚಕರನ್ನು ಕೂಡ ಕೇಳಿದ್ವಿ. ಅವರು ಅದೇ ಥರ ಹೇಳಿದ್ದಾರೆ, ರಾಜರ ಕಾಲದಲ್ಲಿ ಮಾಡಿದ್ದಿದ್ದು ಅಂತ. ಇದೇನು ಹಂಚೆಲ್ಲ ಕಾಣುತ್ತೆ ನೋಡಿ, ಇದೆಲ್ಲ ಇವಾಗ ರೀಸೆಂಟಾಗಿ ಮಾಡಿದ್ದು. ಅಂದರೆ 1963ರಲ್ಲಿ ಅಲ್ಲಿ ಒಂದು ಕಡೆ ಬರೆದಿದ್ದಾರೆ. ಒಳಗಡೆ ದೇವಸ್ಥಾನ ಏನಿದೆ ನೋಡಿ ಕಲ್ಲಿಂದು, ಅದು ತುಂಬ ಓಲ್ಡು ಅಂತ ಹೇಳ್ತಾರೆ. ರಾಜರ ಕಾಲದಲ್ಲಿ ಮಾಡಿದ್ದು ಅಂತ. ಎಕ್ಸಾಕ್ಟ್ಲಿ ಎಷ್ಟು ಓಲ್ಡು ಅಂತ ಯಾರಿಗೂ ಗೊತ್ತಿಲ್ಲ. ಒಳಗಡೆ ನೋಡೋಣ ಬನ್ನಿ. ಇಲ್ಲಿ ಒಳಗೆ ಬಂದ ನಂತರ ನಾನೇನು ಜಾಸ್ತಿ ಮಾತಾಡಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಪೂಜೆ ನಡೀತಿತ್ತು. ಸೊ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ಸುಮ್ಮನೆ ಇದ್ದೆ ನಾನು. ನೋಡ್ಬೋದು, ಇದೇ ಕಲ್ಲಿನ ಸ್ಟ್ರಕ್ಚರು. ಇದು ಮೇಲ್ಗಡೆದೆಲ್ಲ ಇವಾಗ ರೀಸೆಂಟಾಗಿ ಇದಕ್ಕೆ ಮಾಡಿದ್ದಾರೆ. ಯಾಕೆಂತಂದರೆ ಕಲ್ಲಿನ ಸ್ಟ್ರಕ್ಚರು ತುಂಬ ಓಲ್ಡ್ ಅಂತ. ಇನ್ನೂ ತುಂಬ ವರ್ಕು ನಡೀತಿದೆ. ನೋಡ್ಬೋದು, ಇದೆ ಕಲ್ಲಿಂದು ದೇವಸ್ಥಾನ, ಓಲ್ಡ್ ಒನ್ನು. ಅದಕ್ಕೇನು ಹಾನಿ ಆಗದೇ ಇರೋ ಥರ ಎಲ್ಲ ಮಾಡಿದ್ದಾರೆ. ಇಲ್ಲೊಂದು ಬಾವಿ ಕೂಡ ಮಾಡಿದ್ದಾರೆ. ಯಾಕೆ ಅಂತಂದರೆ ಅದ್ರ ಮುಂದೆ ಒಂದು ಹೊಳೆ ಇದೆ. ಅಲ್ಲಿ ಮಳೆಗಾಲದಲ್ಲಿ ಮಣ್ಣು ನೀರು ಬರುತ್ತೆ ಅಂತ ಬಾವಿಯಿಂದ ನೀರು ತೆಗೆದು ಅಭಿಷೇಕ ಮಾಡ್ಬೋದು ಅಂತ ಮಾಡಿದ್ದಾರೆ. ನೋಡ್ಬೋದು, ಎಲ್ಲೂ ಬರ್ಕೊಂಡಿಲ್ಲ. ಈ ಕಲ್ಲು ಮೇಲೆಲ್ಲ ಬರೀತಾರೆ ನೋಡಿ, ಆ ಥರ ಏನೂ ಬರ್ಕೊಂಡಿಲ್ಲ ಇದಕ್ಕೆ ಎಷ್ಟು ಓಲ್ಡು ಆ ಥರ ಅಂತ. ಸೊ ಇದು ಎಷ್ಟು ಓಲ್ಡ್ ದೇವಸ್ಥಾನ ಅಂತ ಕಂಡುಹಿಡಿದು ಸ್ವಲ್ಪ ಕಷ್ಟ ಆಯಿತು. ಮತ್ತು ಗೊತ್ತಿರೋರೆಲ್ಲ ಕೇಳಿದ್ದೀವಿ ಆಲ್ರೆಡಿ. ಇನ್ನೂ ಸ್ವಲ್ಪ ಜನರ ಕೇಳಬೇಕು. ಇವಾಗ ನೀವು ನೋಡಿರೋ ಥರ 1963ರಲ್ಲಿ ಹೊರಗಡೆ ಸ್ಟ್ರಕ್ಚರ್ಸ್ ಎಲ್ಲ ಅವರು ಕಟ್ಟಿದ್ದಾರೆ, ಊರವರು. ಮತ್ತು ಸೌದೆ ರಾಜರ ಕಾಲದಲ್ಲಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ತುಂಬ ಹಿಸ್ಟ್ರಿ ಇದೆ ದೇವಸ್ಥಾನಕ್ಕೆ. ಈ ದೇವಸ್ಥಾನದ್ದು ಒಂದು ವಿಶೇಷತೆ ಏನಂತಂದರೆ, ಶಿವಲಿಂಗ ಪಶ್ಚಿಮಕ್ಕೆ ಮುಖವಾಗಿ ಇದೆ. ದೇವಸ್ಥಾನದ ಮುಂದೆನೇ ಒಂದು ಹೊಳೆ ಹರಿಯುತ್ತೆ. ಇಲ್ಲಿ ನೋಡ್ಬೋದು ನೀವು, ಹೊಳೆ ಪೂರ್ವಕ್ಕೆ ಹರಿಯುತ್ತೆ. ಸೊ ಇದು ತುಂಬ ವಿಶೇಷ. ಇದರ ನಿಮಗೆ ನೋಡೋಕ್ಕೆ ಸಿಗೋದು ತುಂಬ ಕಡಿಮೆ. ನೋಡ್ಬೋದು, ಇಲ್ಲಿದೆ ದೇವಸ್ಥಾನ, ಇಲ್ಲೇ ಇದೆ ಹೊಳೆ. ಇದು ಎಷ್ಟು ಪ್ರಶಾಂತವಾಗಿ ಜಾಗದಲ್ಲಿದೆ ಅಂತಂದರೆ ನೋಡಿ, ಸುತ್ತಲೂ 1 ಕಿಲೋಮೀಟ್ರ್ ತನಕ ಯಾರದೇ ಮನೆ ಇಲ್ಲ, ಏನೂ ಇಲ್ಲ, ದಟ್ಟ ಅಡವಿ. ಆಯಿತಾ, ನೋಡ್ಬೋದು ಈ ಕಡೆ ಎಲ್ಲ. ಶಿವರಾತ್ರಿ ಟೈಮಲ್ಲಿ ಇಲ್ಲಿ 100 ಜನ ಭಕ್ತರು ಬರ್ತಾರೆ. ವಿಶೇಷ ಪೂಜೆ ಎಲ್ಲ ಇರುತ್ತೆ. ನೋಡ್ಬೋದು, ಪ್ರಶಾಂತವಾದಂಥ ಜಾಗ ನೋಡಿ. ಇಲ್ಲಿ ಕೂಡ ಒಂದು ಚಿಕ್ಕದು ಶಿವಲಿಂಗನ ಇದ್ದಾರೆ ಕಲ್ ಮೇಲೆ, ನೋಡ್ಬೋದು ನೀವು ಇಲ್ಲಿ. ಇದಕ್ಕೂ ಕೂಡ ಶಿವರಾತ್ರಿ ಟೈಮಲ್ಲಿ ಪೂಜೆ ಎಲ್ಲ ಮಾಡ್ತಾರೆ, ನೋಡ್ಬೋದು ಇಲ್ಲಿ. ಮತ್ತು ಇದು ತುಂಬ ಹಳೆಯ ದೇವಸ್ಥಾನ ಆಗಿದ್ದರಿಂದ ಅದರ ಇತಿಹಾಸನ ಹುಡುಕಬೇಕು ಅಂತ ನಾವು ಟ್ರೈ ಮಾಡ್ತಾಯಿದ್ದೀವಿ. ಊರವರೆಲ್ಲ ಕೇಳಿದ್ದೀವಿ. ಇನ್ನೂ ತುಂಬ ಜನರನ್ನ ಕೇಳಿ ಅದ್ರ ಬಗ್ಗೆ ತಿಳ್ಕೊಬೇಕು. ಮತ್ತು ಏನಾದರೂ ಮಾಹಿತಿ ಸಿಕ್ಕರೆ ಇದ್ರ ಬಗ್ಗೆ ಮುಂದಿನ ಯಾವುದಾದ್ರೂ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ಥರ ಹೊಳೆಯಿಂದ ಡೈಲಿ ಅರ್ಚಕರು ನೀರು ತೊಗೊಂಬಂದು ಶಿವನಿಗೆ ಪೂಜೆ ಮಾಡ್ತಾರೆ. ಮಳೆಗಾಲದಲ್ಲಿ ಅಂತ ಒಳಗಡೆ ಬಾವಿನೂ ಕೂಡ ಮಾಡಿದ್ದಾರೆ. ಬಾವಿ ನೀರನ್ನ ಯೂಸ್ ಮಾಡೋಣ, ಯಾಕಂತಂದರೆ ಹೊಳೆ ನೀರು ಸ್ವಲ್ಪ ಮಣ್ಣಾಗಿರುತ್ತೆ ಅಂತ. ನೋಡಿ, ಸುತ್ತಲೂ ಒಂದು ಮನೆಯೂ ಇಲ್ಲ, ಎಷ್ಟು ಪ್ರಶಾಂತವಾದ ಜಾಗದಲ್ಲಿದೆ ಅಂತ.